ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಕೊನೆಯಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ. ಮೊದಲನೇದು 293 ಡಿಗ್ರಿ ಕೆಲ್ವಿನ್. ಸೊ ಇಲ್ಲಿ ಈ ಒಂದು ಡಿಗ್ರಿ ಕೆಲ್ವಿನನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಲಿಕ್ಕೆ ನಾವೊಂದು ಸೂತ್ರ ಇಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಡಿಗ್ರಿ ಸೆಲ್ಸಿಯಸ್ = ಡಿಗ್ರಿ ಕೆಲ್ವಿನ್ ಮೈನಸ್ 273. 293 ಮೈನಸ್ 273 20 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ. 293 ಡಿಗ್ರಿ ಕೆಲ್ವಿನನ್ನು ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ ಅದು 20 ಡಿಗ್ರಿ ಸೆಲ್ಸಿಯಸ್ ಉತ್ತರ ಸಿಗುತ್ತೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ 470 ಡಿಗ್ರಿ ಕೆಲ್ವಿನ್. ಇದನ್ನು ಸಹ ಅದೇ ರೀತಿಯಾಗಿ ಡಿಗ್ರಿ ಸೆಲ್ಸಿಯಸ್ = ಡಿಗ್ರಿ ಕೆಲ್ವಿನ್ ಮೈನಸ್ 273. ಸೊ ಸರಿಯಾದ ಉತ್ತರ 197 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಈ ಕೆಳಗಿನ ತಾಪಮಾನಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ. ಮೊದಲೇದು 25 ಡಿಗ್ರಿ ಸೆಲ್ಸಿಯಸ್. ಈ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ನಾವು ಬಳಸ್ತಕ್ಕಂತಹ ಸೂತ್ರ ಡಿಗ್ರಿ ಕೆಲ್ವಿನ್ = 273 ಪ್ಲಸ್ ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ ಸ್ಥಾನದಲ್ಲಿ 25ಅನ್ನು ಅಲ್ಲಿ ಇಡಬೇಕು. ಇಟ್ಟಾಗ 273 ಪ್ಲಸ್ 25 298 ಡಿಗ್ರಿ ಕೆಲ್ವಿನ್ ಆಗುತ್ತೆ. ಅದೇ ರೀತಿಯಾಗಿ 373 ಡಿಗ್ರಿ ಸೆಲ್ಸಿಯಸ್ಸನ್ನು ಡಿಗ್ರಿ ಕೆಲ್ವಿನ್ಗೆ ಪರಿವರ್ತಿಸಿದಾಗ 646 ಡಿಗ್ರಿ ಕೆಲ್ವಿನ್ ಉತ್ತರ ಸಿಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ. ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗೆಗಳು ನಿಶ್ಲೇಷವಾಗಿ ಮಾಯವಾಗುತ್ತವೆ. ಬಿ, ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಸೊ ಉತ್ತರ, ಮೊದಲೇ ಪ್ರಶ್ನೆಗೆ ಉತ್ತರ, ನ್ಯಾಫ್ಥಲಿನ್ ಗುಳಿಗೆಗಳು ಉತ್ಪತ್ತನ ಕ್ರಿಯೆಯಿಂದ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತವೆ. ಆದ್ದರಿಂದ ಅವುಗಳ ಕಾಲ ಕಳೆದಂತೆ ನಿಶ್ಲೇಷವಾಗಿ ಮಾಯವಾಗುತ್ತವೆ. ಬಿ, ವಸ್ತುವಿನಲ್ಲಿರುವ ಕಣಗಳು ನಿರಂತರ ಚಲನೆಯಲ್ಲಿದ್ದು ತಾಪ ಹೆಚ್ಚಿಸಿದಂತೆ ಅವುಗಳ ಚಲನಶಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ ಹಲವು ಮೀಟರ್ ದೂರದಿಂದ ಸುಗಂಧ ದ್ರವ್ಯದ ವಾಸನೆಯನ್ನು ನಾವು ಗ್ರಹಿಸಬಹುದು. ಮುಂದಿನ ಪ್ರಶ್ನೆ, ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆಯ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ. ನೀರು, ಸಕ್ಕರೆ, ಆಕ್ಸಿಜನ್. ಉತ್ತರ, ಆಕ್ಸಿಜನ್. ಕಣಗಳ ನಡುವೆ ಆಕರ್ಷಣ ಶಕ್ತಿ ತುಂಬ ಕಡಿಮೆಯಾಗಿರುತ್ತದೆ. ನೀರಿನಲ್ಲಿ ಆಕ್ಸಿಜನ್ಗಿಂತ ಹೆಚ್ಚಿನ ಆಕರ್ಷಣ ಶಕ್ತಿ ಇರುತ್ತೆ ಕಣಗಳ ಮಧ್ಯೆ. ಸಕ್ಕರೆಯಲ್ಲಿ ಇವು ಎರಡಕ್ಕಿಂತ ಅಂದರೆ ಗಾಳಿ ಮತ್ತು ಆಮ್ಲಜನಕ ಮತ್ತು ನೀರು ಇವೆರಡರಿಗಿಂತ ಹೆಚ್ಚಿನ ಆಕರ್ಷಣ ಶಕ್ತಿ ಆ ಕಣಗಳ ಮಧ್ಯೆ ಇರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. ಎ 25 ಡಿಗ್ರಿ ಸೆಲ್ಸಿಯಸ್, ಬಿ 0 ಡಿಗ್ರಿ ಸೆಲ್ಸಿಯಸ್, ಸಿ 100 ಡಿಗ್ರಿ ಸೆಲ್ಸಿಯಸ್. ಸೊ ಈ ಉತ್ತರ, 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ದ್ರವ ಸ್ಥಿತಿಯಲ್ಲಿರುತ್ತದೆ, 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಘನ ಸ್ಥಿತಿಯಲ್ಲಿರುತ್ತದೆ, 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಅನಿಲ ಸ್ಥಿತಿಯಲ್ಲಿ ಇರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು 2 ಕಾರಣಗಳೊಂದಿಗೆ ಸಮರ್ಥಿಸಿ. ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ. ಸೊ ಮೊದಲೇದಕ್ಕೆ ಉತ್ತರ, ಕೊಠಡಿಯ ಉಷ್ಣತೆಯಲ್ಲಿ ನೀರಿನ ಕಣಗಳ ಮಧ್ಯೆ ಆಕರ್ಷಣ ಶಕ್ತಿ ಕಡಿಮೆಯಾಗಿರುತ್ತದೆ ಮತ್ತು ಕೊಠಡಿಯ ಉಷ್ಣತೆಯಲ್ಲಿ ನೀರಿನ ಕಣಗಳ ಮಧ್ಯೆ ಸ್ಥಳಾವಕಾಶವಿದ್ದು ಅಲ್ಪ ಪ್ರಮಾಣದ ಆಕರ್ಷಣ ಶಕ್ತಿ ಇರುತ್ತೆ. ಆದ್ದರಿಂದ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವ ರೂಪದಲ್ಲಿರುತ್ತದೆ. ಇನ್ನು ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ. ಇದಕ್ಕೆ ಕಾರಣ ಕೊಠಡಿಯ ಉಷ್ಣತೆಯಲ್ಲಿ ಬೀರುವಿನ ಕಣಗಳ ಮಧ್ಯೆ ಆಕರ್ಷಣ ಶಕ್ತಿ ತುಂಬ ಹೆಚ್ಚಾಗಿರುತ್ತದೆ ಮತ್ತು ಕೊಠಡಿಯ ಉಷ್ಣತೆಯಲ್ಲಿ ಬೀರುವಿನ ಕಣಗಳ ಮಧ್ಯೆ ಸ್ಥಳಾವಕಾಶ ಇರುವುದಿಲ್ಲ ಮತ್ತು ಅವುಗಳ ಮಧ್ಯೆ ಆಕರ್ಷಣ ಶಕ್ತಿ ಹೆಚ್ಚಾಗಿರುತ್ತದೆ. ಈ ಕಾರಣಗಳಿಂದ ಕಬ್ಬಿಣದ ಬೀರು ಕೊಠಡಿ ಉಷ್ಣತೆಯಲ್ಲಿ ಘನರೂಪದಲ್ಲಿ ಇರುತ್ತದೆ. ಮುಂದಿನ ಪ್ರಶ್ನೆ, 273 ಡಿಗ್ರಿ ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ, ಏಕೆ? ಸೊ ಸರಿಯಾದ ಉತ್ತರ, 273 ಡಿಗ್ರಿ ಕೆಲ್ವಿನ್ ತಾಪದಲ್ಲಿ ನೀರು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದು ಕಡಿಮೆ ತಂಪುಕಾರಕ ಗುಣವನ್ನು ಹೊಂದಿದೆ. ಅದೇ ಮಂಜುಗಡ್ಡೆಯಲ್ಲಿ ಶಕ್ತಿಯು ಕಡಿಮೆಯಾಗಿದ್ದು ಹೆಚ್ಚಿನ ತಂಪುಕಾರಕ ಗುಣವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರತರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತದೆ? ಸರಿಯಾದ ಉತ್ತರ, ಕುದಿಯುವ ನೀರಿಗಿಂತ ಹಬೆಯು ತೀವ್ರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತದೆ. ಏಕೆಂದರೆ ಹಬೆಯು ಕುದಿಯುವ ನೀರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲೀಕರಣ ಗುಪ್ತೋಷ್ಣವನ್ನು ಹೊಂದಿದೆ, ಅಂದರೆ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ. ಚಿತ್ರದಲ್ಲಿ ಎ, ಬಿ, ಸಿ, ಡಿ, ಇ ಮತ್ತು ಎಫ್ಗಳನ್ನು ಹೆಸರಿಸಿ. ಇಲ್ಲಿ ತಾವು ಗಮನಿಸಬಹುದು, ಘನದಿಂದ ದ್ರವ, ಇಲ್ಲಿ
ವಸ್ತು ತನ್ನ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಪರಿವರ್ತನೆಯಾಗಿದೆ, ಇದನ್ನು ನಾವು ದ್ರವಣ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ಮುಂದಿನದು ಬಿ, ಇಲ್ಲಿ ವಸ್ತು ದ್ರವದಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗಿದೆ, ಇದನ್ನು ಆಮೀಕರಣ ಅಂಥೇಳಿ ಕರಿಬೋದು. ಇನ್ನು ಸಿ, ವಸ್ತು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆಯಾಗಿದೆ, ಇದನ್ನು ದ್ರವೀಕರಣ ಅಂಥೇಳಿ ಕರಿಬೋದು. ಇನ್ನು ಡಿ, ವಸ್ತು ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಪರಿವರ್ತನೆಯಾಗಿದೆ, ಇದನ್ನು ಘನೀಕರಣ ಅಂಥೇಳಿ ಕರಿಬೋದು. ಅದೇ ರೀತಿಯಾಗಿ ವಸ್ತು ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆದರೆ ಅದನ್ನು ಉತ್ಪತನ ಅಂಥೇಳಿ ಕರಿಬೋದು. ಮತ್ತು ವಸ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಪರಿವರ್ತನೆ ಆದರೆ ಅದಕ್ಕೆ ನಿಕ್ಷೇಪ ಅಂಥೇಳಿ ಕರಿಬಹುದು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.